ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ. ಅದು ಯಾವ ಕೆಲಸ ಅಂತ ನೋಡೋಣ. ಮತ್ತು ಗಾರ್ಡನ್ದು ಅಪ್ಡೇಟು ಸಹ ಇದೆ. ಇನ್ನು ಮೊನ್ನೆ ನಾನು ರಿಪಾರ್ಟ್ ಮಾಡಿದ್ದೆ ಅಂತ ತೋರಿಸಿದ್ನಲ್ಲ, ಅವೆಲ್ಲ ನೋಡಿ ಚೆನ್ನಾಗಿ ಚಿಗುರ್ತಾ ಇದೆ. ತುಂಬ ಜನ ಹೇಳ್ತೀರಾ ರಿಪಾರ್ಟ್ ಮಾಡಿದ್ಮೇಲೆ ಅದು ಬದುಕೋದೇ ಇಲ್ಲ ಅಂತೀರಾ. ನೋಡಿ, ನಾನು ಇವೆಲ್ಲ ರಿಪಾರ್ಟ್ ಮಾಡಿದಂತಹ ಗಿಡಗಳೇ. ಆ ರಿಪಾರ್ಟ್ ಮಾಡಿದ್ದು ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ಅದೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂತ. ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ನೀವು ರಿಪಾರ್ಟ್ ಮಾಡಾದ್ಮೇಲೆ ಹೆಚ್ಚು ನೀರು ಹಾಕ್ಬಾರ್ದು, ಮತ್ತು ಇದನ್ನು ಬಿಸಿಲಿರೋಂತಹ ಜಾಗದಲ್ಲಿ ಇಡಬಾರ್ದು, ಆದಷ್ಟು ನೆರಳಲ್ಲೇ ಇಡಬೇಕು ಅಂತ. ನಾನು ಹೆಚ್ಚು ಬಿಸಿಲಲ್ಲಿ ಇಟ್ಟಿಲ್ಲ ನೋಡಿ. ಇಲ್ಲಿ ಅಂದರೆ ಸ್ವಲ್ಪ ಬಿಸಿಲು ಬರುತ್ತೆ, ಅಂದರೆ ಸ್ವಲ್ಪ ನೆರಳು ಬರುತ್ತೆ, ಆ ಥರ ಜಾಗದಲ್ಲಿ ಇಟ್ಟಿದ್ದೀನಿ. ಹಾಗಾಗಿ ತುಂಬ ಚೆನ್ನಾಗದು ಚಿಗುರೆಲ್ಲ ಬರ್ತಾ ಇದೆ. ಇನ್ನು ನೋಡಿ, ಒಂದು ದಿನ ನಾವು ನೀರು ಹಾಕಿಲ್ಲ ಗಿಡಗಳಿಗೆ ಅಂದರೆ ನೋಡಿ ಈ ಥರ ಹಣ್ಣೆಲೆ ಎಲ್ಲ ಆಗಿಬಿಡುತ್ತೆ ಎಲೆಗಳೆಲ್ಲ. ನಮ್ಮೂರಲ್ಲಿ ಫುಲ್ಲು ಮೋಡ ಕವ್ಕೊಂಡಿರುತ್ತೆ, ಬಿಸಿಲೇ ಇರೋದಿಲ್ಲ ಹೆಚ್ಚು. ಹಾಗಾಗಿ ಮಳೆ ಬರುತ್ತೇನೋ ಅಂದ್ಕೊಂಡು ನಾನು ಒಂದೊಂದು ದಿನ ನೀರೇ ಹಾಕಿರೋದಿಲ್ಲ. ಆವಾಗ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಅದು ಹಣ್ಣೆಲೆ ಆಗಿರೋದನ್ನೆಲ್ಲ ತೆಗೆದುಬಿಟ್ಟು ಇವತ್ತು ಫುಲ್ಲು ಗಾರ್ಡನ್ ಕ್ಲೀನ್ ಮಾಡೋದೇ ಕೆಲಸ ಆಗಿದೆ. ಮತ್ತು ಸ್ವಲ್ಪ ಮಳ್ಳೆ ಗಿಡದಲ್ಲೆಲ್ಲ ಹೂವೆಲ್ಲ ಖಾಲಿಯಾಗಿದೆ. ಆ ಮಳ್ಳೆ ಗಿಡ ಎಲ್ಲನೂ ಇವತ್ತು ಸ್ವಲ್ಪ ಟ್ರಿಮ್ ಮಾಡಬೇಕು. ಮತ್ತು ಇನ್ನು ಇದು ನೋಡಿ ಹಾಗಲಕಾಯಿ, ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಬಿಡ್ತು ಹಾಗಲಕಾಯಿ, ಆಮೇಲೆ ಯಾಕೋ ಹಾಗಲಕಾಯಿಯೇ ಬರ್ತಾಯಿಲ್ಲ ಅದು. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಮತ್ತೆ ಬೇರೆ ಬೀಜ ಇಡೋಣ ಅಂದ್ಬಿಟ್ಟು ಅದೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಈ ಸೈಡು ನೀವು ನೋಡಿರ್ಬೋದು, ಇದು ಸೋಲಾರ್ ಸೈಡು, ಅಲ್ಲಿ ಸ್ಫಟಿಕ ಗಿಡಗಳೂ ಸಹ ಎಲ್ಲ ಹರಡ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಇವತ್ತು ಒಂದು ದಾರ ಹಾಕಿ ನೀಟಾಗಿ ಎಲ್ಲ ಕಟ್ಟಬೇಕು. ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಈ ಸೈಡ್ ಯಾವ ಥರ ಇತ್ತು ಅಂತ. ಇನ್ನು ನೋಡಿ, ಅಲ್ಲಿ ಅದು ಲಾಂಗ್ ಬೀನ್ಸು ಎಲ್ಲ ಅವೆಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೆ ಮೊನ್ನೆ. ಆದ್ರೂ ಆ ಸಂದಿನಲ್ಲೆಲ್ಲ ಸೇರ್ಕೊಂಡವೆಲ್ಲ ಅದರಲ್ಲಿ ಬೀಜಗಳೆಲ್ಲ ರೆಡಿಯಾಗಿಬಿಟ್ಟಿದೆ ನೋಡಿ. ಅದೆಲ್ಲನೂ ತೆಗೆದು ಇವತ್ತು ಹಾರ್ವೆಸ್ಟ್ ಮಾಡಿ ಮತ್ತು ಅದು ಬಳ್ಳಿಗಳೆಲ್ಲ ಒಂದು ದಾರ ಹಾಕಿ ಎಲ್ಲ ಕಟ್ಟಿದ್ದಾಯಿತು. ಇನ್ನು ನೋಡಿ, ಇದು ಮಳ್ಳೆ ಹೂವು ಎಲ್ಲ ಖಾಲಿ ಆಗ್ತಾ ಬಂತು. ಇವತ್ತಿರೋ ಅಷ್ಟು ಹಾರ್ವೆಸ್ಟ್ ಮಾಡಿಬಿಟ್ಟು ಇನ್ನು ಇದು ಟ್ರಿಮ್ ಮಾಡೋಣ ಅಂದ್ಬಿಟ್ಟು ಟ್ರಿಮ್ ಮಾಡಿದ್ದೀನಿ. ಅದರಲ್ಲೂ ಮಳ್ಳೆ ಗಿಡನ ನಾವು ಟ್ರಿಮ್ ಮಾಡ್ತಾನೆ ಇರಬೇಕು. ಇಷ್ಟುದ್ದ ಹೋಗೋ ತನಕ ಎಲ್ಲ ಬಿಡಬಾರ್ದು. ನನಗೆ ಅಂದರೆ ಟ್ರಿಮ್ ಮಾಡೋಕ್ಕೆ ಸಮಯ ಇರಲಿಲ್ಲ ಅಂತ ನಾನು ಹಂಗೆ ಬಿಟ್ಟುಬಿಟ್ಟಿದ್ದೆ. ಅದರಲ್ಲೂ ಅದು ಬೇಗನೆ ಬೇರೆ ಹೂವೆಲ್ಲ ಸ್ಟಾರ್ಟ್ ಆಗಿಬಿಡ್ತಲ್ಲ, ಮತ್ತು ಇನ್ನೇನಕ್ಕೆ ಟ್ರಿಮ್ ಮಾಡೋದು ಅಂತ ಮಾಡೇ ಇರಲಿಲ್ಲ. ಇವಾಗ ಇದರಲ್ಲಿ ಹೂವೆಲ್ಲ ಖಾಲಿಯಾಗಿದೆ. ಹಾಗಾಗಿ ನೋಡಿ, ಅದು ಟ್ರಿಮ್ ಮಾಡಿ ನಾನು ಯಾವ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಗೊಬ್ಬರ ಯಾವ್ದು ಕೊಟ್ಟಿದ್ದೀನಿ ಇದಕ್ಕೆ ಅಂತ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಹಾಕೋಕ್ಕೆ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದು ಗೊಬ್ಬರ ಕೊಟ್ಟಿರೋದನ್ನ ಈ ವಿಡಿಯೋದಲ್ಲಿ ಹಾಕಿಲ್ಲ. ಅಂದರೆ ಅದು ಟ್ರಿಮ್ ಮಾಡಿರೋದನ್ನು ಮಾತ್ರ ತೋರಿಸಿದ್ದೀನಿ. ನನ್ನ ಹತ್ರ 4 ಮಳ್ಳೆ ಹೂವಿನ ಗಿಡ ಇದೆ. ಅಂದರೆ 3 ಗಿಡ ಮಾತ್ರ ಟ್ರಿಮ್ ಮಾಡಿದ್ದೀನಿ, ಇನ್ನೊಂದು ಮಾಡಿಲ್ಲ. ಅದರಲ್ಲಿ ಅಂದರೆ ಚಿಗುರು ಬರ್ತಾಯಿತ್ತು ಮತ್ತು ಹೂವು ಇತ್ತಲ್ಲ ಅಂದ್ಬಿಟ್ಟು ಅದೇನು ಟ್ರಿಮ್ ಮಾಡಿಲ್ಲ. ಈ 3 ಗಿಡಗಳನ್ನ ಮಾತ್ರ ಮಾಡಿದ್ದೀನಿ. ಇನ್ನು ಕೆಲವೊಂದೊಂದು ದಾಸವಾಳ ಗಿಡಗಳು ಅಷ್ಟೇ ಉದ್ದಕ್ಕೂ ಬೆಳ್ಕೊಂಡು ಹೋಗಿತ್ತು. ಅದು ಟ್ರಿಮ್ ಮಾಡೋಕ್ಕೂ ಟೈಮೇ ಇರಲಿಲ್ಲ ನನಗೆ. ಹಾಗಾಗಿ ಇವತ್ತು ಅದನ್ನು ಎಲ್ಲ ಟ್ರಿಮ್ ಮಾಡಬೇಕು. ಇನ್ನು ಇದು ಹೀರೆಕಾಯಿ ಬಳ್ಳಿ ನೋಡಿ, ಅದು ಎಲೆ ಎಲ್ಲ ಒಣಗೋಗಿದ್ದೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಅಂದರೆ ಅದೆಲ್ಲ ಏನು ಹೆಚ್ಚು ತೋರಿಸಿಲ್ಲ ನಾನು, ವಿಡಿಯೋ ಲೆಂತಿ ಆಗುತ್ತೆ ಅಂತ. ಈ ಥರ ಗಾರ್ಡನ್ನ ನಾವು ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸುಮ್ಮನೆ ಹುಳ ಹಪ್ಪಟೆ ಅದು ಇದು ಎಲ್ಲ ಸೇರ್ಕೊತಾ ಇರುತ್ತೆ ಕ್ಲೀನ್ ಮಾಡಿಲ್ಲ ಅಂದರೆ. ತುಂಬ ಈ ಒಂಥರ ಸ್ಯಾದ್ರಿ ಥರ ಎಲ್ಲ ಮಾಡ್ಕೋಬಾರ್ದು. ನಮ್ಮ ಕಡೆ ಸ್ಯಾದ್ರಿ ಅಂದರೆ ಈ ಎಲ್ಲ ಗುಂಪಾಗಿರುತ್ತೆ ಅಂತಾರಲ್ಲ, ಅದಕ್ಕೆ ನಾವು ಆ ಥರ ಅಂತೀವಿ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ. ನೋಡಿ, ಇದು ಹೀರೆಕಾಯಿದು ಅದು ಎಲೆ ಎಲ್ಲ ಒಣಗೋಗಿತ್ತಲ್ಲ, ಅದೆಲ್ಲನೂ ಕಟ್ ಮಾಡಿ ತೆಗೆದಿದ್ದೀನಿ. ನೋಡಿ, ಇದು ಕಲರ್ ಎಷ್ಟು ಚೆನ್ನಾಗಿದೆ, ಗುಲಾಬಿ. ಇದು ಸಿಂಗಲ್ ಪೇಟಲು ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ, ಪಿಂಕು ಈ ಥರದ್ದು. ಇದು ನೋಡಿ ಹೆಂಗೆ ಫುಲ್ಲು ಉದ್ದ ಬೆಳ್ಕೊಂಡು ಹೋಗಿದೆ. ಆವಾಗಲೇ ಟ್ರಿಮ್ ಮಾಡಬೇಕಾಗಿತ್ತು, ನನಗೆ ಅದು ಸಮಯ ಇರಲಿಲ್ಲ ಅಂತ ಟ್ರಿಮ್ ಮಾಡಿರಲಿಲ್ಲ. ಹಂಗಾಗಿ ಇವತ್ತು ಇದೆಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ. ಈ ಥರ ಫುಲ್ಲು ಹೈಟಾಗಿ ಬೆಳ್ಕೊಂಡು ಹೋಗೋ ತನಕ ಎಲ್ಲ ಬಿಡಬಾರ್ದು. ಟ್ರಿಮ್ ಮಾಡಿಬಿಟ್ಟು ಅದಕ್ಕೆ ನಾವು ಗೊಬ್ಬರ ಎಲ್ಲ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ಅದರಲ್ಲಿ ಹೂವು ಬರುತ್ತೆ ಮತ್ತು ಗಿಡನೂ ಬುಷಿಯಾಗಿರುತ್ತೆ. ಇದು ಒಂದು 4 ವರ್ಷದ ಗಿಡ ಇರಬೇಕೇನೋ, ಫುಲ್ಲು ದೊಡ್ಡ ಗಿಡ ಆಗಿಬಿಟ್ಟಿದೆ ಅದು. ಅದರಲ್ಲೂ ನಾವು ಟೆರೆಸ್ ಮೇಲೆ ಗಾರ್ಡನ್ನ ಮಾಡೋರು ಇಷ್ಟು ಉದ್ದ ಎಲ್ಲ ಬೆಳೆಯೋ ತನಕನೂ ಬಿಡಲೇಬಾರ್ದು, ಟ್ರಿಮ್ ಮಾಡ್ತಾ ಇರಬೇಕು ಅವಾಗವಾಗನೇ. ನೋಡಿ, ಅದೆಲ್ಲ ಟ್ರಿಮ್ ಮಾಡಿ ಮತ್ತು ಇದನ್ನೆಲ್ಲ ಕಟ್ಟಿದ್ದೀನಿ, ಒಂದು ದಾರ ಹಾಕಿ ಎಲ್ಲ ಕಟ್ಟಿ. ನೋಡಿ, ಈ ಥರ ಹೂವು ಅದು. ಅಂದರೆ ಈ ಹೂವಂತೂ ತುಂಬ ಚೆನ್ನಾಗಿ ಬಿಡುತ್ತೆ, ಎಲೆಗೆ ಒಂದೊಂದು ಹೂವು ಬಿಡುತ್ತೆ. 2 ಗಿಡ ಏನೋ ಇದೆ ನನ್ನ ಹತ್ರ ಈ ಥರದ್ದು. ನೋಡಿ, ಎಷ್ಟೊಂದು ಕಸ. ಇನ್ನು ಇದು ಸಪೋಟ ಗಿಡದಲ್ಲಿ ಇದೊಂದು ಚಪ್ಪರದವರೆಕಾಯಿ ಗಿಡ ಉಟ್ಕೊಂಡಿತ್ತು. ಅದೇ ನಾನು ಹಾಕಿರಲಿಲ್ಲ, ಅದೇ ಉಟ್ಕೊಂಡಿತ್ತಲ್ಲ ಅಂತ ಹಂಗೆ ಬಿಟ್ಟಿದ್ದೆ. ಆದರೂ ಇದರಲ್ಲಿ ಕಾಯಿಗಳಂತೂ ಸಖತ್ತು ಕಾಯಿ ಬಿಟ್ಟಿತ್ತು. ಇವತ್ತು ಆ ಗಿಡನೂ ತೆಗಿತಾ ಇದ್ದೀನಿ, ಯಾಕೆಂದರೆ ಅದು ಹಾಕಿದ ಗೊಬ್ಬರ ಎಲ್ಲ ಸಪೋಟ ಗಿಡಕ್ಕೆ ಏನೂ ಸಿಗ್ತಾ ಇಲ್ಲ. ಇದು ಈ ಚಪ್ಪರದವರೆಕಾಯಿ ಗಿಡನೇ ತಿಂತಾ ಇದೆ ಹಾಕಿದ ಗೊಬ್ಬರ ಎಲ್ಲನೂ. ಹಂಗಾಗಿ ಇವತ್ತು ಅದನ್ನು ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂದರೆ ಅದರಲ್ಲಿರೋವಂತಹ ಕಾಯಿಗಳೆಲ್ಲನೂ ಹಾರ್ವೆಸ್ಟ್ ಮಾಡಿ ಆ ಗಿಡ ಎಲ್ಲ ತೆಗಿತಿದ್ದೀನಿ.
ಇದರಲ್ಲಿ ಯಾಕೋ ಹೂವಾಗುತ್ತೆ ಎಲ್ಲ, ಅದು ಪೀಚಾದ್ರೂ ಎಲ್ಲ ಬಿದ್ದೋಗ್ತಿದೆ, ಹಂಗೆ ಸಪೋಟ ಕಾಯೇ ನಿಲ್ತಾ ಇಲ್ಲ. ಹಂಗಾಗಿ ಇವತ್ತು ಇದನ್ನೆಲ್ಲ ತೆಗಿತಾ ಇದ್ದೀನಿ. ಅಲ್ಲಿ ನಮ್ಮ ರೋಡಲ್ಲಿ ಕಸ ಎತ್ತವ್ರು ಬಂದಿದ್ದಾರೆ, ಹಾಗಾಗಿ ಜಾನಿ ಬೊಬ್ಬೆ ಹೊಡಿತಿದ್ದಾನೆ, ಅಲ್ಲಿ ವಾಯ್ಸ್ ಕೊಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಈ ಚಪ್ರದವರೆಕಾಯಿ ನಾನು ಒಂದು 2 ಗಿಡ ಹಾಕಂತು ಅಂದ್ರು ಎಷ್ಟೊಂದು ಕಾಯಿ ಬಿಡುತ್ತೆ ಅಂದರೆ ನೀವು ನೋಡಿರ್ಬೋದು. ಒಂದೊಂದು ಇದ್ರ ಗೊಂಚಲಾಗಿ ಬಿಡುತ್ತೆ, ಒಂದೊಂದು ರೆಂಬೆನಲ್ಲಿ ಜೋತ್ ಹಾಕಿರುತ್ತೆ, ಅಷ್ಟೊಂದು ಕಾಯಿಗಳೆಲ್ಲ ಬಿಡುತ್ತೆ. ನೋಡಿ ಎಲ್ಲ ಟ್ರಿಮ್ ಮಾಡಿ ನೋಡಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕಟಿಂಗ್ ಇಡಬೇಕು. ಈ ವಿಡಿಯೋದಲ್ಲಿ 3 ದಿನದ ವಿಡಿಯೋ ಇರುತ್ತೆ. ಇನ್ನು ನೋಡಿ ಇವತ್ತು ಶನಿವಾರ ಅಂದರೆ ಶುಕ್ರವಾರ 2 ವಾರದಿಂದ ವಾರ ಮಾಡೋಕ್ಕೆ ಟೈಮ್ ಇರಲಿಲ್ಲ. ನೋಡಿ ಇವತ್ತು ಶನಿವಾರ ವಾರ ಮಾಡಿದ್ದೀನಿ. ಅಂದರೆ ಇವತ್ತು ಬೇಗನೆ ಪೂಜೆ ಎಲ್ಲ ಆಯಿತು, ಬೆಳಗ್ಗೆನೇ ಮಾಡಿದ್ದೀನಿ. ಯಾವಾಗಲೂ ಸಂಜೆ ಟೈಮೇ ವಾರ ಮಾಡ್ತಿದ್ದಿದ್ದು. ಇವತ್ತು ಬೇಗನೆ ವಾರ ಎಲ್ಲ ಮಾಡಿ, ಇವತ್ತು ಗಾರ್ಡನಲ್ಲಿ ಏನೂ ಕೆಲಸ ಮಾಡಿಲ್ಲ. ಇವತ್ತು ಸ್ವಲ್ಪ ಮನೆ ಕೆಲಸಗಳೇ ಆಯಿತು. ಹಾಗಾಗಿ ಇವತ್ತು ಶನಿವಾರ ನಮ್ಮ ಮನೆಯವರು ಬೇರೆ ಒಂದು ಚಿಕ್ಕ ತಿರುಪತಿಗೆ ಹೋಗಿ ಅದು ತೀರ್ಥಕಾಯಿ ಎಲ್ಲ ತಗೊಬಂದಿದ್ರು. ಆ ತೀರ್ಥಕಾಯಿ ಎಲ್ಲ ಒಡೆದು ಇವತ್ತು ಪೂಜೆ ಮಾಡಿದ್ದಾಯಿತು ಬೇಗನೆ. ನೋಡಿ ಇವಾಗ ಪೂಜೆ ಎಲ್ಲ ಮುಗೀತು. ಇವತ್ತು ಶನಿವಾರ ಅಂದರೆ 2 ವಾರದಿಂದ ಶುಕ್ರವಾರ ಪೂಜೆ ಮಾಡೋಕ್ಕೆ ಆಗಿಲ್ಲ. ಬರೀ ಗಾರ್ಡನ್ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಪೂಜೆನೇ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಶನಿವಾರ ಮಾಡಿದೆ. ನಮ್ಮ ಮನೆಯವರು ಚಿಕ್ಕ ತಿರುಪತಿಗೂ ಹೋಗಿದ್ರು, ಅರಸೀಕೆರೆಗೆ. ಹಾಗಾಗಿ ತೀರ್ಥಕಾಯಿ ಎಲ್ಲ ತಗೊಬಂದಿದ್ರಲ್ಲ, ಹಂಗಾಗಿ ಅದೆಲ್ಲನೂ ಹೊಡೆದು ಇವತ್ತು ಶನಿವಾರನೇ ಪೂಜೆ ಮಾಡಿದ್ದೀನಿ. ನೋಡಿ ಇಷ್ಟೊತ್ತಾಯಿತು ಪೂಜೆ ಎಲ್ಲ ಮುಗಿಸಿ ಇವತ್ತು ಬೇಗನೆ ವಾರ ಆಯ್ತು. ಇವತ್ತು ಶನಿವಾರ ಬೇಗನೆ ವಾರ ಎಲ್ಲ ಮುಗಿಸಿದ್ದೀನಿ. ಇವಾಗ ನಾನು ತಿಂಡಿ ತಿಂದು ಜಾನಿಗೂ ಊಟ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಾರ್ಡನ್ಗೆ ಹೋಗಬೇಕು. ಗಾರ್ಡನಲ್ಲಿ ಸ್ವಲ್ಪ ಕೆಲಸ ಇದೆ, ಮಳೆ ಬೇರೆ ಜಿಟಿ ಮಳೆ ಹಿಡ್ಕೊಂಡಿದೆ. ನೋಡೋಣ ಕೆಲಸ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನೋಡೋಣ. ಇಲ್ಲಿ ನೋಡಿ ನಾನಿಲ್ಲಿ ನೋಡಿ ಕಾಳು ಸುಳಿತಾ ಇದ್ದೀನಿ. ಇವ್ನು ಹಿಂಗೆ ಬಂದು ನಿಂತ್ಕೊಂಡ್ರೆ ನಾನು ಹೆಂಗೆ ಕೆಲಸ ಮಾಡೋದು? ಹೆಂಗೋ ಕೆಲಸ ಮಾಡೋದು ನಾನು? ಜಾನು ನೋಡಿ ಮೂತಿ ಆ ಕಡೆ ತಿರ್ಕೊಂಡು ಹೆಂಗೆ ಕೇಳಿಸ್ಕೊತಾವನೆ. ಓ ತುಂಬ ತೀಟೆ ನಮ್ಮ ಜಾನಿ ಅಂತೂ. ಇಲ್ಲಿ ನೋಡಿ ನನಗಂತೂ ರೋಸ್ತಾನೆ. ನೋಡಿ ಏನವ ಆಯ್ತು ಹೋಗು, ಏನು ಬೇಕು ನೋಡಿ 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 ಹೆಂಗೆ ಕೆರಿತಾವನೆ. ನೋಡಿ 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 ಅವನು ಏನು ಬೇಕು, ಕಾಳು ಬೇಕಾ ಅಂತ. ಹೋಗು ಹೋಗು, ಅಲ್ಲಿ ಅಪ್ಪ ಬತ್ತು, ಹೋಗು ಅಪ್ಪ 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 ಬತ್ತು. ನೋಡಿ ಹಿಂಗೆ ನನಗೇನಾದ್ರೂ ಹಿಂಗೆ ರೋಸ್ಬೇಕಾದ್ರೆ ನಾನು ಹಿಂಗೆ ಅಪ್ಪ ಬಂತು ಹೋಗು ಅಂದರೆ ಹೊಟಾಗ್ತಾನೆ. ನೋಡಿ ಅಲ್ಲೋಗಿ ನಿಂತವನು. ಅಲ್ಲಿ ಗ್ಲಾಸಲ್ಲಿ ನೋಡ್ಕೊಂಡು ನಿಂತಿರ್ತಾನೆ. ಅಲ್ಲಿ ನಮ್ಮದು ಮೇನ್ ರೋಡು ಕಾಣಿಸುತ್ತಲ್ಲ, ಆ ಕಡೆಯಿಂದನೇ ಬರೋದವರು ಜಾಸ್ತಿ. ಹಂಗಾಗಿ ಅಲ್ಲಿ ನೋಡ್ಕೊಂಡು ನಿಂತಿರ್ತಾನೆ. ನೋಡಿ ಸಾಂಬಾರು ಎಲ್ಲ ಮಾಡಿಟ್ಟು ಅದು ಗಾರ್ಡನ್ ಕ್ಲೀನ್ ಮಾಡೋದ್ನಲ್ಲ, ಅದು ಅವರೆಕಾಯಿ ಎಲ್ಲ ಸಿಕ್ಕಿತ್ತಲ್ಲ ಅದೆಲ್ಲ ಹಾಕಿ ಇವತ್ತು ಉಪ್ಸಾರು ಮಾಡಿ ಸಾಂಬಾರೆಲ್ಲ ಮಾಡಿಟ್ಟು ಊಟ ಎಲ್ಲ ಮುಗಿಸಿ ನೋಡಿ ಗಾರ್ಡನಿಗೆ ಬಂದಿದ್ದೀನಿ. ಕಸ ಏನೂ ಗುಡಿಸ್ಲಿಲ್ಲ ಇವತ್ತು. ಬಂದಿದ್ದೆ ನಾನು ಗಾರ್ಡನಿಗೆ ಬಂದಿದ್ದೆ ಸಂಜೆ 3-3:30 ಆಗಿತ್ತು. ಹಾಗಾಗಿ ಸ್ವಲ್ಪ ನೀರು ಹಾಕಿರಲಿಲ್ಲ, ನೀರೆಲ್ಲ ಹಾಕಿ ಇನ್ನು ಬುಕ್ಕಾಗಿದ್ದಂಥ ಗಿಡಗಳೆಲ್ಲ ಡಿವೈಡ್ ಮಾಡಿದ್ದಾಯಿತು. ನನಗೆ ಆಟ ಆಡಿಸ್ಬೇಕು. ನಾನು ಏನು ಆಟ ಆಡ್ಸೋಣಪ್ಪ ನಿನ್ನ? ಏನು ಆಟ ಆಡಿಸ್ಬೇಕು? ನನಗೆ ಕೆಲಸವೇ ನೀನು ಆಟ ಆಡಿಸ್ಕೊಂಡು ಕುತ್ಕೊಳಕ್ಕೆ. ಕೆಲಸ ಯಾರು ಮಾಡ್ತಾರೆ? ಕೆಲಸವಾ ನೋಡಿ, ಕೆಲಸ ಯಾರು ಮಾಡ್ತಾರೆ ಮಗನೇ? ಮನೆಗೆ ಹೋಗೋಣ? ಮನೆಗೆ ಹೋಗ್ಬೇಕಾ? ಮನೆಗೆ ಹೋಗ್ಬೇಕಾ? ನೋಡಿ ಮನೆಗೆ ಹೋಗ್ಬೇಕಂತೆ. ನೋಡಿ ಹೆಂಗೆ ಬರ್ತಾನೆ. ನಡಿ ಹೋಗೋಣ, ನಡಿ. ಪಾಪ ಅವನಿಗೆ ಗೊತ್ತು ಇವಳು ಬರಲ್ಲ ಅಂತ, ಅದಕ್ಕೆ ಅಲ್ಲಿ ಹೋಗಿದ್ದು ನೋಡಿ. ನೋಡಿ ಅವ್ನು ಖುಷಿನ ತರ್ಲ ನೋಡಿ ಗೊರ್ರ ಅಂತ ಅವನೇ, ಬರಲಿಲ್ವಲ್ಲ ಅಂತ ಗೊರ್ರ ಅಂತ ಅವನೇ. ಜನಪ್ಪ ಜನು ನೋಡಿ ಹೆಂಗೆ ಗೊಬ್ಬಾಗಿದ್ಯಾ ನೀನು. ಎಲ್ಲ ಬಿತ್ಕೊಂಡು ಒದ್ದಾಡಿ ಮಣ್ಣೆಲ್ಲ ಹೆಂಗೆ ಮಾಡ್ಕೊಂಡಿದ್ಯಾ ಮಣ್ಣು. ಇದೇನು ನಿಂದು ಅವತಾರ? ಏನೋ ಇದು? ಜನು ನೋಡಿ, ಜನು ಜಾನು ನೋಡಿ ಇಲ್ಲಿ ಜನಿ ಜನಿ ಜಾನಿ ಹೊಡೆದ್ಬಿಟ್ಟ. ಜಾನಿ ಕಳ್ಳ ನನ್ನ ಮಗನೇ. ನಾನೇನಾದರೂ ಆ ಥರ ಹಳ ಥರ ಮಾಡಿದ್ರೆ ಬಂದರೂ ಕೈಯೆಲ್ಲ ಕಿತ್ತಾಕೋದು ಈ ಥರ ಎಲ್ಲ ಮಾಡ್ತಿರ್ತಾನೆ. ಆಟ ಆಡೋಕ್ಕೆ ಏನಾದರೂ ಕೊಡಬೇಕು. ಮನೆ ಕಂಡ ಚುಮ್ಮೂನು ಚೊಕ್ಕಡಿ ಚುಕ್ಕುನು ಚಿನ್ನಮ್ಮ ಗುಂಡಣ್ಣ 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 ನೋಡಿ. ಹಿಂಗೆ ಆಟ ಆಡಿಸ್ಬೇಕು ಅವನನ್ನು. ನೋಡಿ ಅಯ್ಯೋ ನೋಡಿ ಹಿಂಗೆ ಆಡಿಸ್ಬೇಕು.
ನಾನು ಮಾಡೋ ಕೆಲಸ ಬಿಟ್ಬಿಟ್ಟು ಇವನನ್ನ ಆಟ ಆಡಿಸ್ಕೊಂಡು ಕೂತ್ಕೊಳ್ಳ ಇವನ್ನ ಊದನ್ನ ಹಾಂ ಆಟ ಆಡಿಸ್ಕೊಂಡು ಆಡಿಸ್ಬೇಕು ನನ್ನ ಗುಂಡವನ್ನ. ಅಯ್ಯೋ ಪೋಲು ನೋಡಿ, ಆಡಿಸ್ಬೇಕು ಅವನಿಗೆ. ಮಕ್ಕಳು ಆಟ ಆಡಿಸ್ತೀವಲ್ಲ ಹಂಗೆ ಆಟ ಆಡಿಸ್ಬೇಕು ಅವನನ್ನು. ಅಯ್ಯೋ ಯಪ್ಪ, ಏನವ ನೋಡವ ನೀನು ಹೆಂಗೆ ಮಾಡ್ಕೊಂಡಿದ್ದೀನವ ನೀನು. ನಾನು ಹೇಳೋದನ್ನ ಅವ್ನು ಹೆಂಗೆ ಕೇಳಿಸ್ಕೊತಾನೆ ಅಂತ. ಜನವ ನೀನು ಹೆಂಗೆ ಮಾಡ್ಕೊಂಡಿದ್ದೀಯಪ್ಪ ನೀನು ಯಾಕಂಗೆ ಮಾಡ್ಕೊಂಡೆ? ನೋಡು ಎಲ್ಲ ಗೊಬ್ಬು ಹಾಂ. ಸ್ನಾನ ಮಾಡಲ್ಲ ನೀನು? ಸ್ನಾನ ಮಾಡ್ಕೊಂಬಿಡು. ನೋಡಿ ಹಿಂಗೆಲ್ಲ ಹೆಂಗೆ ಗೊಬ್ಬು ಮಾಡ್ಕೊಂಡಿದ್ಯಾ, ಎಲ್ಲ ಕೆಂಪಗಾಗ್ಬಿಟ್ಟಿದ್ಯಾ ನೋಡು, ಮೈಯೆಲ್ಲ ಕೆಂಪು. ಅಯ್ಯೋ ನೋಡು, ಇದೇನಿದು ನಿಂದು? ಹಿಂಗೆಲ್ಲ ಒದ್ದಾಡ್ಕೊಂಡು ಮಣ್ಣೊಳಗೆ ಹಾಂ ಹಿಂಗೆಲ್ಲ ಮಾಡ್ತಾರಾ? ಹಿಂಗೆ ಮಾಡ್ತಾರೇನೋ ನೋಡಿ ಅವನನ್ನು. ಹಿಂಗೆಲ್ಲ ಮಾಡ್ತಾರಾ? ಹಾಂ ಯಾರು ಕ್ಲೀನ್ ಮಾಡೋದು ಯಾರು? ಜನಪ್ಪ. ಪೋಲಿ ಗುಂಡಣ್ಣ. ಹೋಗೋಣ ನೋಡಿ ಮನೆಗೆ. ಪಾಪ ನಡಿ. ಅವನು ಸ್ವಲ್ಪ ದೂರ ಹೋಗ್ತಾನೆ, ಬತ್ತಾವಳೋ ಇಲ್ವೋ ಅಂತ ನೋಡ್ತಾನೆ, ಮತ್ತೆ ಮೇಲೆ ಬಂದು ಆಮೇಲೆ ನನ್ನ ಜೊತೆ ಬರೋದವನು. ನೋಡಿ ಅಲ್ಲಿ ಕೆಳಗಡೆ ಬಂದ್ಬಿಟ್ಟು ಮತ್ತೆ ಅಲ್ಲಿ ನೋಡ್ತಾ ಇದ್ದಾನೆ. ನೋಡಿ ಬತ್ತಾವಳೋ ಇಲ್ವೋ, ಅಲ್ಲೇ ಇದ್ದಾಳೋ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ನೋಡ್ತಾ ಇದ್ದಾನೆ. ಎಷ್ಟು ಬುದ್ಧಿ ನಮ್ಮ ಜಾನಿಗೆ ಅಂದರೆ, ಮನುಷ್ಯರಿಗೆ ಎಷ್ಟು ಮಾಡಿದ್ರೂ ನಿಯತ್ತಿರೋದಿಲ್ಲ. ಅದೇ ಪ್ರಾಣಿಗಳಿಗೆ ನಾವು ಒಂದು ಊಟ ಹಾಕೋದ್ರೂ ಸಾಕು, ಅವು ನಾವು ಸಾಯೋವರೆಗೂ ನಮಗೆ ನಿಯತ್ತಾಗಿರ್ತವೆ. ಅದರಲ್ಲೂ ಹೇಳ್ಬೇಕು ಅಂದರೆ ಜಾನಿ ನನಗೆ ಯಾವ ಜನ್ಮದಲ್ಲಿ ಏನಾಗಿದ್ನೋ ಈ ಜನ್ಮದಲ್ಲಿ ನಾಯಿ ರೂಪದಲ್ಲಿ ನನ್ನ ಜೊತೆ ಇದ್ದಾನೆ. ನೋಡಿ ಅಲ್ಲಿ ಬಂದು ನಿಂತಿದ್ದಾನೆ. ನಾನು ಬಾಗಿಲು ತೆಗ್ದಿದ ತಕ್ಷಣ ಫಸ್ಟ್ ಅವನು ಒಳಗಡೆ ಹೋಗಬೇಕು. ನೋಡಿ ಅಲ್ಲಿ ಡೋರ್ ಹತ್ರ ಬಂದು ನಿಂತು ಬಿಟ್ಟಿರ್ತಾನೆ. ಅವ್ನು ಫಸ್ಟ್ ಒಳಗಡೆ ಹೋದ್ಮೇಲೆ ಅವನ ಹಿಂದೆ ನಾನು ಹೋಗಬೇಕು. ನೋಡಿ ಹಿಂಗೆ ಬಂದು ನಿಂತಿರ್ತಾನೆ. ಜಾನಿ ಇರೋದ್ರಿಂದ ನನಗೆ ಎಷ್ಟೇ ನೋವಿದ್ರೂ ಎಲ್ಲ ಮರ್ತೋಗುತ್ತೆ. ಮತ್ತು ಎಷ್ಟೇ ಬೇಜಾರಿದ್ರೂ ನನಗೆ ಬೇಜಾರು ಅಂತ ಅನಿಸೋದೇ ಇಲ್ಲ. ಯಾಕೆಂದರೆ ಇವ್ನು ಆಡೋ ತುಂಟಾಟ ಎಲ್ಲ ನೋಡಿ ನನಗೆ ಎಲ್ಲ ಮರ್ತೋಗ್ಬಿಡುತ್ತೆ.